ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೈಕ್ಲಿಕ್ ರಿಡೆಂಡೆನ್ಸಿ ಚೆಕ್ ಮೇಲೆ. ಸೊ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಏನಾದ್ರೂ ಕೂಡ ಜನರೇಟರ್ ಅನ್ನ ಕೊಟ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದು ಫ್ರೇಮ್ ಅನ್ನ ಕೊಟ್ಟಿರ್ತಾರೆ ಮತ್ತೆ ಜನರೇಟರ್ ಅನ್ನ ಕೊಟ್ಟಿರ್ತಾರೆ. ಈ ಜನರೇಟರ್ ಅನ್ನ ನಾವು ಡಿವೈಸರ್ ಅಂತ ಕೂಡ ಕರಿಬಹುದು, ಸರಿನಾ? ಡಿವೈಸರ್ ಅಂತ ಕೂಡ ಕರಿಬಹುದು. ಈಗ ಈ ತರ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಏನಾದ್ರೂ ಕೊಟ್ರು ಅಂತಂದ್ರೆ ಅದನ್ನ ನಾನು ಝೀರೋಸ್ ಅಂಡ್ ಒನ್ಸ್ ಗೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಈ ಫ್ರೇಮ್ ಅನ್ನ ನಾವು ಡಿವೈಡ್ ಮಾಡ್ಬೇಕಲ್ವಾ? ಸೊ ಅದನ್ನ ಡಿವೈಡ್ ಮಾಡ್ಬೇಕು ಅಂತಂದ್ರೆ ನಮ್ಮ ಜನರೇಟರ್ ಅಂದ್ರೆ ಡಿವೈಸರ್ ಕೂಡ ಅದೇ ಫಾರ್ಮೆಟ್ ಅಲ್ಲಿ ಇರಬೇಕು, ಝೀರೋಸ್ ಅಂಡ್ ಒನ್ಸ್ ಅಲ್ಲಿ. ಸೊ ಝೀರೋಸ್ ಅಂಡ್ ಒನ್ಸ್ ಗೆ ಈ ಒಂದು ಪಾಲಿನಾಮಿಯಲ್ ಅನ್ನ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಈ ಒಂದು ಪಾಲಿನಾಮಿಯಲ್ ಅಲ್ಲಿ ಇರುವಂತಹ ಹೈಯೆಸ್ಟ್ ಪವರ್ ಯಾವುದು? ಎಕ್ಸ್ ಪವರ್ 4. ಸೊ ಎಕ್ಸ್ ಪವರ್ 4 ಬರ್ಕೊಳ್ಳಿ. ಸೊ ಕೀಪ್ ಆನ್ ರೆಡ್ಯೂಸಿಂಗ್. ಎಕ್ಸ್ ಪವರ್ 4 ಆದಮೇಲೆ ಎಕ್ಸ್ ಪವರ್ 3, ಎಕ್ಸ್ ಪವರ್ 2, ಎಕ್ಸ್ ಪವರ್ 1, ಎಕ್ಸ್ ಪವರ್ 0 ವರ್ಗು ಕೂಡ ನಾವು ರೆಡ್ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಎಕ್ಸ್ ಪವರ್ 4 ಅಂದ್ರೆ ಮ್ಯಾಕ್ಸಿಮಮ್ ಪವರ್ ಇಂದ ಪಾಲಿನಾಮಿಯಲ್ ಅನ್ನ ಚೆಕ್ ಮಾಡ್ಕೊಂತೀವಿ. ಯಾವ್ದಾದ್ರು ಇರುತ್ತೆ ಅದರಿಂದ ನಾವು ರೆಡ್ಯೂಸ್ ಮಾಡ್ತಾ ಬರ್ತೀವಿ ಅಪ್ ಟು 0. ಈಗ ಕಂಪೇರ್ ಮಾಡಿ, ಎಕ್ಸ್ ಪವರ್ 4 ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇದೆ. ಎಕ್ಸ್ ಪವರ್ 3 ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇದೆ. ಇದ್ರೆ 1 ಅಂತ ಹಾಕ್ಬೇಕು, ಇಲ್ಲ ಅಂತಂದ್ರೆ 0. ಎಕ್ಸ್ ಪವರ್ 2 ಇದೆಯಾ ಇಲ್ಲೆಲ್ಲಾದ್ರೂ? ಇಲ್ಲ, ಸೊ 0. ಎಕ್ಸ್ ಪವರ್ 1 ಇದೆಯಾ ಇಲ್ಲೆಲ್ಲಾದ್ರೂ? ಇಲ್ಲ, ಸೊ 0. ಎಕ್ಸ್ ಪವರ್ 0 ಇದೆಯಾ? ಇದೆ. ಯಾಕಂದ್ರೆ ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಆಗಿದ್ರೆ ಅದ್ರದ್ದು ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗುತ್ತೆ? 1. 10 ಪವರ್ 0 ಇಸ್ ಈಕ್ವಲ್ ಟು 1, 20 ಪವರ್ 0 ಇಸ್ ಈಕ್ವಲ್ ಟು 1. ಆ ತರ ಎಕ್ಸ್ ಪವರ್ 0 ಕೂಡ ನಮಗೆ ಏನಕ್ಕೆ ಈಕ್ವಲ್ ಆಗಿರುತ್ತೆ? 1ಗೆ. ಸೊ 1 ಇದೆಯಾ ನಮ್ಮ ಪಾಲಿನಾಮಿಯಲ್ ಅಲ್ಲಿ? ಇದೆ. ಸೊ 1 ಅಂತ ಬರಿಬೇಕು. ಸೊ ಈಗ ಈ ಜನರೇಟರ್ ಇಂದು ಈಕ್ವಲೆಂಟ್ ಝೀರೋಸ್ ಅಂಡ್ ಒನ್ಸ್ ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 1 1 0 0 1. ಸರಿನಾ? ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಈಗ ಈ ಒಂದು ಸೈಕ್ಲಿಕ್ ರಿಡೆಂಡೆನ್ಸಿ ಚೆಕ್ ಅನ್ನ ನಾವು ಮೇಜರ್ ಆಗಿ ಎರರ್ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಅಂತ ಅಂದ್ರೆ ಎರರ್ ಡಿಟೆಕ್ಷನ್ ಅಲ್ಲಿ ನಾವು ಮೇಜರ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ ಈ ಒಂದು ಸೈಕ್ಲಿಕ್ ರಿಡೆಂಡೆನ್ಸಿ ಚೆಕ್ ಅನ್ನ. ಯಾವ ರೀತಿ ಅಂತಂದ್ರೆ, ಒಬ್ಬ ಸೆಂಡರ್ ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ ರಿಸೀವರ್ಗೆ. ಸೆಂಡರ್ ಈ ಸೆಂಡಿಂಗ್ ಎ ಮೆಸೇಜ್ ಟು ರಿಸೀವರ್. ಸೊ ಈ ಸೆಂಡರ್ ನೀವು ಅಂತ ಅನ್ಕೊಳ್ಳಿ, ನಿಮ್ಮ ಫ್ರೆಂಡು ರಿಸೀವರ್. ಒಂದು ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಯಾವುದೋ ಒಂದು ಕಳಿಸ್ತಾ ಇದ್ದೀರಾ. ಸೊ ಅದು ಈ ಕಡೆ ರಿಸೀವ್ ಆಗ್ತಾ ಇರುತ್ತೆ ರಿಸೀವರ್ಗೆ. ಸೊ ಇಲ್ಲಿ ರಿಸೀವರ್ ಸೈಡ್ ಅಲ್ಲಿ ಏನಾದ್ರೂ ಕೂಡ ಎರರ್ ಬಂದಿದೆಯಾ ಅಂದ್ರೆ ನೀವು ಕಳಿಸಿರುವಂತ ಮೆಸೇಜ್ ಕರೆಕ್ಟ್ ಆಗಿ ಬಂದಿದೆಯಾ ಅಥವಾ ಎರರ್ ಆಗಿದೆಯಾ ಅಂತ ಎರರ್ ಅನ್ನ ಡಿಟೆಕ್ಟ್ ಮಾಡ್ತೀವಿ. ಸೊ ಈ ಎರರ್ ಡಿಟೆಕ್ಷನ್ ಅನ್ನ ನಾವು ಸೈಕ್ಲಿಕ್ ರಿಡೆಂಡೆನ್ಸಿ ಚೆಕ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಚೆಕ್ ಸಮ್ ಆದ್ರೂ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ ಚೆಕ್ ಸಮ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ವಿಡಿಯೋಗಳನ್ನ ಮಾಡಿದೀನಿ. ಆ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನಾವು CRC ಅಂದ್ರೆ ಸೈಕ್ಲಿಕ್ ರಿಡೆಂಡೆನ್ಸಿ ಚೆಕ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಫ್ರೇಮ್ ಮತ್ತೆ ಡಿವೈಸರ್ ಅಥವಾ ಜನರೇಟರ್ ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಕ್ವೋಷಂಟ್ ಏನು ಬರೆಯುವಂತ ಅವಶ್ಯಕತೆ ಇಲ್ಲ. 1 0 1 0 1 0 1 0 1 0. ನೆಕ್ಸ್ಟ್ ನಮ್ಮ ಜನರೇಟರ್ ಏನು? 1 1 0 0 1. ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ, ಸೆಂಡರ್ ಸೈಡ್ ಅಲ್ಲಿ ನಡೀತಿರುವಂತ ಪ್ರೋಸೆಸ್ ಆಮೇಲೆ ರಿಸೀವರ್ ಸೈಡ್ಗೆ ಹೋಗೋದು. ಸೊ ಇಲ್ಲಿ ಜನರೇಟರ್ ಎಷ್ಟಿದೆ ಬಿಟ್ಸ್? ಎಷ್ಟು ಬಿಟ್ಸ್ ಇದೆ ಜನರೇಟರ್ ಅಲ್ಲಿ? 1 2 3 4 5. ಸೊ n ವ್ಯಾಲ್ಯೂ ಇಸ್ ಈಕ್ವಲ್ ಟು 5. ಸೊ n ಮೈನಸ್ 1 ದಟ್ ಈಸ್ ಈಕ್ವಲ್ ಟು 5 ಮೈನಸ್ 1 ಅಂತ ಅಂದ್ರೆ 4. ಸೊ 4 ನಂಬರ್ ಆಫ್ ಝೀರೋಸ್ ಅನ್ನ ನಾವಿಲ್ಲಿ ಫ್ರೇಮ್ಗೆ ಆಡ್ ಮಾಡ್ಬೇಕಾಗತ್ತೆ ಕೊನೆಯಲ್ಲಿ. ಗೊತ್ತಾಯ್ತಾ? ಸೆಂಡರ್ ಸೈಡ್ ಅಲ್ಲಿ ಏನ್ ಮಾಡ್ತೀವಿ, ನಮ್ಗೆ ಏನ್ ಫ್ರೇಮ್ ಇರುತ್ತೆ ಅದಕ್ಕೆ ನಾವು n ಮೈನಸ್ 1 ನಂಬರ್ ಆಫ್ ಝೀರೋಸ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಿ ಕೊನೆಯಲ್ಲಿ. ಇಲ್ಲಿ ನೋಡಿ, ಇಲ್ಲಿ 5 ಬಿಟ್ಸ್ ಗಳಿರೋದು ಈ ಒಂದು ಜನರೇಟರ್ ಅಥವಾ ಡಿವೈಸರ್ ಅಲ್ಲಿ. ಸೊ 5 ಮೈನಸ್ 1 ಅಂತಂದ್ರೆ 4. ಸೊ 4 ನಂಬರ್ ಆಫ್ ಝೀರೋಸ್ ಅನ್ನ ನಾವು ಫ್ರೇಮ್ ಅಲ್ಲಿ ಕೊನೆಯಲ್ಲಿ ಆಡ್ ಮಾಡ್ಕೋಬೇಕು ಡಿವೈಡ್ ಮಾಡ್ಬೇಕಾದ್ರೆ ಸೆಂಡರ್ ಸೈಡ್ ಅಲ್ಲಿ. ಈಗ ಡಿವೈಸರ್ ಏನಿದೆ ಬರ್ಕೊಳ್ಳಿ, 1 1 0 0 1. ಸೊ ಒಂದ್ರ ಕೆಳಗಡೆ ಒಂದು ನೀಟಾಗಿ ಬರ್ಕೋಬೇಕು. ಸೊ ಡಿವೈಡ್ ಮಾಡೋದಕ್ಕೆ ಟೆಕ್ನಿಕ್ ಏನು? ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದೀನಿ. ಏನಾದ್ರೂ ಕೂಡ ಸೇಮ್ ಇನ್ಪುಟ್ ಗಳಿದ್ರೆ 0 ಅಂತ ಬರೀರಿ. ಏನಾದ್ರೂ ಕೂಡ ಎರಡೂ ಕೂಡ ಡಿಫ್ರೆಂಟ್ ಇನ್ಪುಟ್ಸ್ ಗಳಿದ್ದು ಅಂತಂದ್ರೆ ಔಟ್ಪುಟ್ 1 ಅಂತ ಬರಿಬೇಕು. ಗೊತ್ತಾಯ್ತಾ? ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ಸೊ ಈ ಒಂದು ಟೆಕ್ನಿಕ್ ನೆನಪಿರ್ಲಿ. ನೋಡಿ, ಇಲ್ಲಿ 1 ಮತ್ತೆ ಅದ್ರ ಕೆಳಗಡೆ ಏನಿದೆ 1 ಇದೆ. 1 ಮತ್ತೆ 1. ಗೊತ್ತಾಯ್ತಾ? ಸೊ 1 ಮತ್ತೆ 1 ಅಂತಂದ್ರೆ ಏನಾಯ್ತು? ಸೇಮ್ ಆಯ್ತು. ಸೊ ಸೇಮ್ ಇದ್ರೆ 0. 0 ಮತ್ತೆ 0 ನೋಡಿ, ಇಲ್ಲಿ ಎರಡು ಕೂಡ ಸೇಮ್ ಇದಾವೆ. ಸೊ ಸೇಮ್ ಇದ್ರೆ 0. ಗೊತ್ತಾಯ್ತಾ? 1 ಮತ್ತೆ 1 ಇರ್ಲಿ, 0 ಮತ್ತೆ 0 ಇರ್ಲಿ. ಸೇಮ್ ಇತ್ತು ಅಂತಂದ್ರೆ 0, ಡಿಫ್ರೆಂಟ್ ಇತ್ತು ಅಂತಂದ್ರೆ 1. ನೋಡಿ ಇಲ್ಲಿ ಇವಾಗ 1 ಮತ್ತೆ 0 ನೋಡಿ, ಇಲ್ಲಿ ಮೇಲೆ ಕೆಳಗಡೆ ನೋಡಿದ್ರೆ 1 ಮತ್ತೆ 0 ಎರಡು ಕೂಡ ಡಿಫ್ರೆಂಟ್ ಇನ್ಪುಟ್ಸ್. ಸೊ ಡಿಫ್ರೆಂಟ್ ಇದ್ರೆ 1. 0 ಮತ್ತೆ 1 ಎರಡು ಕೂಡ ಡಿಫ್ರೆಂಟ್ ಇದಾವೆ. ಸೊ 1 ಅಂತ ಬರೀರಿ. 1 ಮತ್ತೆ 1 ಎರಡು ಕೂಡ ಸೇಮ್ ಇದಾವೆ. ಸೊ 0 ಅಂತ ಬರೀರಿ. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಶುರು ಆಗುತ್ತೆ ಅಂತಂದ್ರೆ 1 ಇಂದನೇ ಶುರು ಆಗ್ಬೇಕು. ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್ 600 ಇದೆ ಅಂತ ಅನ್ಕೊಳ್ಳಿ. ಅದ್ರ ಹಿಂದೆ 0 ಎಷ್ಟೇ ಇದ್ರೂ ಕೂಡ ಬೆಲೆ ಇಲ್ಲ ಅಲ್ವಾ? ಅಂದ್ರೆ ಇದು ಅಷ್ಟನ್ನು ಹೆಂಗ್ ಓದ್ತೀರಾ? 600 ಅಂತಾನೆ ಓದ್ತೀರಾ. ಅದೆಷ್ಟೇ ಝೀರೋಸ್ ಹಿಂದ್ಗಡೆ ಇರ್ಲಿ ಅದಕ್ಕೆ ವ್ಯಾಲಿಡ್ ಇಲ್ಲ
ಅಂತಂದ್ರೆ ವ್ಯಾಲ್ಯೂಯೇಷನ್ ಇಲ್ಲ. ಸೊ ಅದಕ್ಕೋಸ್ಕರ 600 ಅಂತಾನೆ ಕರಿತೀವಲ್ವಾ, ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗೋದು. ಸೊ ನಾನ್ ಝೀರೋ ಎಲಿಮೆಂಟ್ ಇಂದ ಶುರು ಆಗಬೇಕು. ಸೊ ಅದಕ್ಕೋಸ್ಕರ ಅದ್ರ ಹಿಂದೆ ಇರುವಂತ ಝೀರೋಸ್ ಎಲ್ಲ ಕ್ಯಾನ್ಸಲ್ ಔಟ್ ಮಾಡ್ತೀನಿ. ಈಗ ಒಂದು ಝೀರೋನ ನಾನು ತೆಗ್ದಾಕಿರೋದ್ರಿಂದ ಒಂದು ಬಿಟ್ ಅನ್ನ ಕೆಳಗಡೆ ಇಳಿಸ್ಕೋಬೇಕು. ಯಾಕಂದ್ರೆ ನೋಡಿ ಇಲ್ಲಿ ನನ್ನ ಜನರೇಟರ್ ಅಲ್ಲಿ 1 2 3 4 5 ಬಿಟ್ಸ್ ಇರೋದ್ರಿಂದ ಡಿವೈಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ನನಗೆ 5 ಬಿಟ್ಸ್ಗಳು ಬೇಕೇ ಬೇಕು, ಇಲ್ಲ ಅಂತಂದ್ರೆ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 1 ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೊಂಡೆ. ಯಾಕೆ 1 ಬಿಟ್ ಕ್ಯಾನ್ಸಲ್ ಔಟ್ ಮಾಡಿದ್ದೀನಿ, 0 ಕ್ಯಾನ್ಸಲ್ ಔಟ್ ಆಗಿರೋದ್ರಿಂದ 1 ಬಿಟ್ ಕೆಳಗೆ, 1 0 ಡಿಲೀಟ್ ಆಗಿರೋದ್ರಿಂದ ಇನ್ನೊಂದು ಬಿಟ್ ಅನ್ನ ಕೆಳಗಡೆ ಇಳಿಸ್ಕೋಬೇಕು, ಸರಿನಾ? ಸೊ ನೆಕ್ಸ್ಟ್ ಬಿಟ್ ಅನ್ನ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಸೇಮ್ ಡಿವೈಸರ್ 1 1 0 0 1 ನೋಡಿ, 0 ಮತ್ತೆ 1 ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಇದ್ರೆ 1, 0 ಮತ್ತೆ 0 ಸೇಮ್ ಇದೆ 0, 0 ಮತ್ತೆ 0 ಸೇಮ್ ಇದೆ 0, 1 ಮತ್ತೆ 1 ಸೇಮ್ ಇದೆ 0, 1 ಮತ್ತೆ 1 ಸೇಮ್ ಇದೆ 0. ಈಗ ನೆಕ್ಸ್ಟ್ ಸ್ಟೆಪ್ ಕೂಡ ನಮಗೆ 1 ಇಂದಾನೆ ಶುರು ಆಗಬೇಕು. ಸೊ ಅದರ ಹಿಂದೆ ಇರುವಂತ ಎಷ್ಟೇ ಝೀರೋಸ್ ಇದ್ರೂ ಕೂಡ ಅದನ್ನು ಕ್ಯಾನ್ಸಲ್ ಔಟ್ ಮಾಡ್ತೀವಿ. 4 0 ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 4 ಬಿಟ್ಗಳನ್ನು ನಾನು ಕೆಳಗಡೆ ಇಳಿಸ್ಕೋಬೇಕು. 1 0 1 0. ಸೊ ಈಗ 5 ಬಿಟ್ಸ್ ಆದಂಗಾಯ್ತು. ಸೊ ಡಿವೈಡ್ ಮಾಡಿ 1 1 0 0 1, 0 ಮತ್ತೆ 1 ಡಿಫ್ರೆಂಟ್ ಇದೆ 1, 1 ಮತ್ತೆ 0 ಡಿಫ್ರೆಂಟ್ ಇದೆ 1, 0 ಮತ್ತೆ 0 ಸೇಮ್ ಇದೆ 0, 1 ಮತ್ತೆ 1 ಸೇಮ್ ಇದೆ 0, 1 ಮತ್ತೆ 1 ಸೇಮ್ ಇದೆ 0. ಸೊ ನೆಕ್ಸ್ಟ್ ಸ್ಟೆಪ್ ಕೂಡ 1 ಇಂದಾನೆ ಶುರು ಆಗಬೇಕು. ಸೊ ಅದರ ಹಿಂದೆ ಇರುವಂತ ಎಲ್ಲ ಝೀರೋಸ್ ಅನ್ನು ಕ್ಯಾನ್ಸಲ್ ಔಟ್ ಮಾಡೋದು. 3 ಝೀರೋಸ್ ಕ್ಯಾನ್ಸಲ್ ಆಗಿರೋದ್ರಿಂದ 3 ಬಿಟ್ಸ್ಗಳನ್ನ ಕೆಳಗಡೆ ಇಳಿಸ್ಕೋಬೇಕು. 0 0 0 ಸೇಮ್ ಪ್ರೊಸೀಜರ್ 1 1 0 0 1 ನೋಡಿ, 0 ಮತ್ತೆ 1 ಡಿಫ್ರೆಂಟ್ ಇದೆ 1, 0 ಮತ್ತೆ 0 ಸೇಮ್ ಇದೆ 0, 0 ಮತ್ತೆ 0 ಸೇಮ್ ಇದೆ 0, 0 ಮತ್ತೆ 0 ಸೇಮ್ ಇದೆ ಸೊ 0, 0 ಮತ್ತೆ 0 ಸೇಮ್ ಇದೆ ಸೊ 0, 1 ಮತ್ತೆ 1 ಸೇಮ್ ಇದಾವೆ ಸೊ 0, 1 ಮತ್ತೆ 1 ಸೇಮ್ ಇದಾವೆ ಸೊ 0. ನೆಕ್ಸ್ಟ್ ಸ್ಟೆಪ್ ಕೂಡ ನಮಗೆ 1 ಇಂದ ಶುರು ಆಗಬೇಕು. ಸೊ ಅದರ ಹಿಂದೆ ಇರುವಂತ ಎಲ್ಲ ಝೀರೋಸ್ ಕ್ಯಾನ್ಸಲ್. ಸೊ 4 0ನ ಕ್ಯಾನ್ಸಲ್ ಔಟ್ ಮಾಡಿದ್ದೀನಿ, ಅಂದ್ರೆ 4 ಬಿಟ್ಸ್ ಕೆಳಗಡೆ ಇಳಿಸ್ಕೋಬೇಕು. 4 ಬಿಟ್ಗಳನ್ನ ಇಲ್ಲಿ ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 4 ಬಿಟ್ಸ್ ಕೆಳಗಡೆ ಇಳಿಸ್ಕೋಬೇಕು. ಬಟ್ ಇಲ್ಲಿ ಕೇವಲ ಒಂದೇ ಒಂದಿರೋದು, ಸೊ ಅದನ್ನೇ ಇಳಿಸ್ಕೊಳ್ಳಿ 1 0. ಸೊ ಈಗ ನಾನು ಮುಂದೆ ಪ್ರೊಸೀಡ್ ಆಗಕ್ಕಾಗಲ್ಲ, ಯಾಕಂತಂದ್ರೆ 5 ಬಿಟ್ಸ್ ಆರು ಬೇಕು ನಾನು ಈ ಒಂದು ಜನರೇಟರ್ ಇಂದ ಡಿವೈಡ್ ಮಾಡಕ್ಕೆ. ಸೊ ನನಗೆ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಲೆಟ್ ಸ್ಟಾಪ್ ದಿ ಪ್ರೊಸೆಸ್ ಹಿಯರ್. ಯಾಕೆ 2 ಬಿಟ್ ಇರೋದು, 2 ಬಿಟ್ಟನ್ನ 5 ಬಿಟ್ಟಿಂದ ನಾವು ಡಿವೈಡ್ ಆಗಲ್ಲ. ಸೊ ದಿಸ್ ಈಸ್ ದ ರಿಮೈಂಡರ್ ಆಫ್ ದ ಸೆಂಡರ್ ಸೈಡ್ ರಿಮೈಂಡರ್. ಈಗ ನೆಕ್ಸ್ಟ್ ರಿಸೀವರ್ ಸೈಡಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಸೇಮ್ ಜನರೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ 1 1 0 1. ನೆಕ್ಸ್ಟ್ ಫ್ರೇಮ್ ಅನ್ನು ಕೂಡ ಸೇಮ್ ಬರ್ಕೊಳ್ಳಿ 1 0 1 0 1 0 1 0 1 0. ಈಗ ಇಲ್ಲಿ ನಾವೇನ್ ಮಾಡಿದ್ವಿ, ಸೆಂಡರ್ ಸೈಡ್ ಅಲ್ಲಿ n-1 ಅಂತಂದ್ರೆ 4 ನಂಬರ್ ಆಫ್ ಝೀರೋಸ್ ಅನ್ನ ಕೊನೆಯಲ್ಲಿ ಆಡ್ ಮಾಡಿದ್ವಿ. ಈಗ ಆ 4 ಝೀರೋಗಳ ಜಾಗದಲ್ಲಿ ರಿಮೈಂಡರ್ ಅನ್ನ ಆಡ್ ಮಾಡಬೇಕು. ಸೊ ರಿಮೈಂಡರ್ ನನಗೆ 2 ಐತೆ, ನಾನು ಹೆಂಗ್ ಆಡ್ ಮಾಡೋಣ ಅಂತಂದ್ರೆ ಸಿಂಪಲ್, ರೈಟ್ ಸೈಡ್ ಇಂದ ಲೆಫ್ಟ್ ಸೈಡಿಗೆ ಬನ್ನಿ, 4 ಬಿಟ್ಗಳನ್ನ ನಾವು ಚೂಸ್ ಮಾಡಬೇಕು. 0 0 1 0. ಸೊ ಅದನ್ನ ಬರೀರಿ 0 0 1 0. ಗೊತ್ತಾಯ್ತಾ ಯಾವ ರೀತಿ ಅಂತ? ಇಲ್ಲಿ 2 ಇದ್ದಿದ್ದು 4 ಹೆಂಗ್ ಚೂಸ್ ಮಾಡ್ಕೊಂಡೆ ಅಂದ್ರೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡಿಗೆ ಬಂದೆ. ಸೊ 1 2 3 4 ಆಯ್ತು. ಸೊ ಆ 4 ಬರ್ಕೋಬೇಕು ಆಸ್ ಇಟ್ ಈಸ್. ಸೊ ಈಗ ಸೇಮ್ ಪ್ರೊಸೀಜರ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. 1 1 0 0 1 ಸೇಮ್ ಇದ್ರೆ 0 ನೋಡಿ, 1 0 ಮತ್ತೆ 0 ಸೇಮ್ ಇದೆ ಸೊ 0, 1 ಮತ್ತೆ 0 ಡಿಫ್ರೆಂಟ್ ಇದೆ 1, 0 ಮತ್ತೆ 1 ಡಿಫ್ರೆಂಟ್ ಇದೆ 1, 1 ಮತ್ತೆ 1 ಸೇಮ್ ಇದೆ ಸೊ 0, ಸೇಮ್ ಇದ್ರೆ 0 ಡಿಫ್ರೆಂಟ್ ಇದ್ರೆ 1. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, 1 ಇಂದಾನೆ ಶುರು ಆಗಬೇಕು. ಸೊ ಅದರ ಹಿಂದೆ ಇರುವಂತ ಝೀರೋಸ್ ಎಲ್ಲ ಕ್ಯಾನ್ಸಲ್. 1 0 ಕ್ಯಾನ್ಸಲ್ ಆಗಿರೋದ್ರಿಂದ 1 ಬಿಟ್ ಕೆಳಗಡೆ ಇಳಿಸ್ಕೊಳ್ಳೋಣ. ಈಗ ಇದನ್ನೇ ಬರೀತಾ ಹೋಗಿ 1 1 0 0 1 ಅಂದ್ರೆ ಡಿವೈಸರ್. 0 ಮತ್ತೆ 1 ಡಿಫ್ರೆಂಟ್ ಇದ್ರೆ 1, 0 ಮತ್ತೆ 0 ಸೇಮ್ ಇದೆ ಸೊ 0, 0 ಮತ್ತೆ 0 ಸೇಮ್ ಇದೆ ಸೊ 0, 1 ಮತ್ತೆ 1 ಸೇಮ್ ಇದೆ ಸೊ 0, 1 ಮತ್ತೆ 1 ಸೇಮ್ ಇದೆ ಸೊ 0. ನೆಕ್ಸ್ಟ್ ಸ್ಟೆಪ್ 1 ಇಂದಾನೆ ಶುರು ಆಗಬೇಕು. ಸೊ 4 ಝೀರೋಸ್ ಕ್ಯಾನ್ಸಲ್ ಔಟ್. ಸೊ 4 ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೊಳ್ಳಿ. 4 0 ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 1 0 1 0. ಸೇಮ್ ಪ್ರೊಸೀಜರ್. ಸೊ 1 1 0 0 1. 0 ಮತ್ತೆ 1 ಡಿಫ್ರೆಂಟ್ ಇದ್ರೆ 1, 1 ಮತ್ತೆ 0 ಡಿಫ್ರೆಂಟ್ ಇದ್ರೆ 1, 0 ಮತ್ತೆ 0 ಸೇಮ್ ಇದ್ರೆ 0, 1 ಮತ್ತೆ 1 ಸೇಮ್ ಇದ್ರೆ 0, 1 ಮತ್ತೆ 1 ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು. ಸೊ ಅದರ ಹಿಂದೆ ಇರುವಂತ ಎಲ್ಲ ಝೀರೋಸ್ ಕ್ಯಾನ್ಸಲ್ ಔಟ್. 3 0 ಕ್ಯಾನ್ಸಲ್ ಔಟ್ ಆಗಿರೋದ್ರಿಂದ 3 ಬಿಟ್ಸ್ ಕೆಳಗಡೆ ಇಳಿಸ್ಕೊಳ್ಳಿ 0 0 1. ಈಗ ಸೇಮ್ 1 1 0 0 1 ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. ಎಲ್ಲ ಝೀರೋಗಳು ಬಂದಿರೋದ್ರಿಂದ ಸೊ ಅಷ್ಟನ್ನು ಕ್ಯಾನ್ಸಲ್ ಔಟ್ ಮಾಡಬೇಕು. 5 0 ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 5 ಬಿಟ್ಸ್ ಅನ್ನ ಇಳಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ ಕೆಳಗಡೆ. ಬಟ್ ಇಲ್ಲಿ 5 ಬಿಟ್ಸ್ ಇಲ್ಲ, ಒಂದೇ ಒಂದಿದೆ, ಅದನ್ನ ಇಳಿಸ್ಕೊಂತೀನಿ, ದಟ್ ಇಸ್ 0. ಈಗ ನಮ್ಮ ರಿಮೈಂಡರು 0 ಆಗಿದೆ.
ಸೊ ಯಾವ ಒಂದು ಟೈಮಲ್ಲಿ ರಿಮೈಂಡರ್ 0 ಆಗಿದೆ, ಯಾಕಂದ್ರೆ ಮುಂದೆ ನಮಗೆ ಬಿಟ್ಸೇ ಇಲ್ಲ ಕೆಳಗಡೆ ಇಳಿಸ್ಕೊಳಕ್ಕೆ, ಒಂದೇ ಒಂದು ಬಿಟ್ ಇರೋದ್ರಿಂದ ಅದನ್ನ ನಾವು ಈ ಒಂದು 5 ಬಿಟ್ಸ್ ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ರಿಮೈಂಡರ್ ಏನು ಉಳ್ಕೊಂತು, ನನಗೆ 0 ಉಳ್ಕೊಂತು. ರಿಮೈಂಡರ್ ಏನಾದ್ರೂ ಕೂಡ ರಿಮೈಂಡರ್ 0 ಆದ್ರೆ ರಿಸೀವರ್ ಸೈಡ್ ಅಲ್ಲಿ ಮೆಸೇಜು ಅಕ್ಸೆಪ್ಟ್ ಆಗ್ತಾ ಹೋಗುತ್ತೆ. ಅಕ್ಸೆಪ್ಟೆಡ್ ಅಂತ ಬರೀರಿ. ಅಂದ್ರೆ ನಾವು ಸೆಂಡರ್ ಸೈಡ್ ಇಂದ ಒಂದು ಮೆಸೇಜ್ ಅನ್ನ ಕಳಿಸಿದ್ವಲ್ಲ ರಿಸೀವರ್ ಸೈಡ್ಗೆ. ಸೊ ಈ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಏನ್ ಮಾಡ್ತು, ಚೆಕ್ ಮಾಡ್ತಾ ಇದೆ ಏನಾದ್ರೂ ಎರರ್ ಇದೆಯಾ ಅಂತ ಡಿಟೆಕ್ಟ್ ಮಾಡೋದಕ್ಕೋಸ್ಕರ. ಬಟ್ ಇಲ್ಲೇನಾಯ್ತು ಅಂದ್ರೆ ರಿಮೈಂಡರ್ 0 ಬಂತು ರಿಸೀವರ್ ಸೈಡ್ ಅಲ್ಲಿ. ಯಾವ ಒಂದು ಟೈಮಲ್ಲಿ ರಿಸೀವರ್ ಸೈಡ್ ಅಲ್ಲಿ ರಿಮೈಂಡರ್ 0 ಬರುತ್ತೆ ಅವಾಗ ಯಾವುದೇ ಒಂದು ಎರರ್ ಡಿಟೆಕ್ಟ್ ಆಗಿಲ್ಲ ಅಂತ ಗೊತ್ತಾಯ್ತಾ. ಯಾವುದೇ ಒಂದು ಎರರ್ ಡಿಟೆಕ್ಟ್ ಆಗಿಲ್ಲ, ಏನ್ ಸೆಂಡರ್ ಕಳಿಸಿದ್ರು ಎಕ್ಸಾಕ್ಟ್ ಮೆಸೇಜ್ ರಿಸೀವರ್ಗೆ ಬಂದಿದೆ ಅಂತ. ಸೊ ಎಕ್ಸಾಕ್ಟ್ ಮೆಸೇಜ್ ಬಂದಿದೆ, ಯಾವುದೇ ಒಂದು ಎರರ್ ಡಿಟೆಕ್ಟ್ ಆಗಿಲ್ಲ ಅಂತಂದ್ರೆ ಆ ಒಂದು ಮೆಸೇಜ್ ರಿಸೀವರ್ ಸೈಡ್ ಅಲ್ಲಿ ರಿಸೀವ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಕ್ಸೆಪ್ಟ್ ಆಗ್ತಾ ಹೋಗುತ್ತೆ, ಅಷ್ಟೇ ಸಿಂಪಲ್. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.